ಎಲ್ಲ ಆರಾಮಿದ್ರಲ್ಲ ಎಲ್ಲ ಆರಾಮಿದ್ರಲ್ಲ ಇದು ಕಿವಿ ಕಟ್ ಆಗ್ಯದ ನೋಡ್ರಿ ಹಲ್ಲಿನ ಕಟ್ ಮಾಡಿ ನೀವು ಅದ್ರೊಳಗ ಸೈನ್ಸ್ ಅದರಿ ಹಾವು ಕಚ್ಚಿದಾಗ ಇವತ್ತಿನ ಕಾಲ ಜನರೇಷನ್ ಹೆಂಗದ ಅಂತಂದ್ರ ನಾಯಿಗಳಿಗೆ ಮನ್ಯಾಗ ತಂದಿಟ್ಕೋತಾರ್ರಿ ಅದ್ರ ತಂದೆ ತಾಯಿಗಳಿಗೆ ಅನಾಥಾಶ್ರಮ ಕಳಿಸ್ತಾರ. ಇವಾಗ ಒಬ್ಬ ರೈತರ ಮಗನ ರೀ, ಇವ ರೈತಲ್ಲ ದನ ಕಾಯವ. ಇವತ್ತಿನ ಕಲಿಯೋಗದಾಗ ರೈತರಿಗೆ ಹೆಣ್ಣು ಕೊಡ್ಲಾಕ 10 ಸಾರಿ ಯೋಚನೆ ಮಾಡ್ಲತ್ತಾರ. ಹೆಣ್ಣು ಕೊಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ರಿ ಎಲ್ರು. ಯಾಕೆ ಕೊಡ ಹೊಂಟಿಲ್ಲ ಅವ್ರು? ಬಾಯ್ಪ ಕರ್ರಗಾಯ್ತ ಅಂತ ಕೊಡ್ಲತ್ತಿಲ್ಲ. ತನ್ನ ಮಗಳು ಕರ್ರಗಾಯ್ತಾಳ, ಹೊಲ್ದಾಗ ಕೆಲಸ ಮಾಡ್ರ ಕರ್ರಗಾಯ್ತಾಳ, ಕಷ್ಟ ಅದ, ಬೆವ್ರು ಬಳ್ತದ ಆಕಿಗೆ ಅಂತ ತಿಳ್ಕೊಂಡು ಏನ್ ಮಾಡೋದು, ಹೆಣ್ಣು ಕೊಡ ಹೊಂಟಿಲ್ಲ. ಕೊಡತ್ತಿಲ್ಲ. ಏನ್ ಬೇಕ್ರಿ ಅಂದ್ರೆ ಸರ್ಕಾರಿ ಆ ಬೆವಕ ಬಾತ್ರೂಮ್ ತೊಳೆಯಕ ಅಂದ್ರೆ ಅವನಿಗೆ ಹೆಣ್ ಕೊಡ್ತಾರೆ. ಯಾಕಂದ್ರೆ ಸೀಟೆಗ ನಾವ ಇಲ್ಲದ ಪೇಚು ಹಳ್ಳಿ ಊರಾಗ ಒಟ್ಟ ಬ್ಯಾಡ ಇದಾಗ ಅವ್ರ ಬಾತ್ರೂಮ್ ತೊಳಿಲಾಕ ರೋಡ್ ಮೇಲೆ ಮಲ್ಕೊಂಬಲ್ಯಾಕ್ರಿ. ಖರೆ ಅಂದ್ರೆ ಅಲ್ಲಿ ಕೊಡ್ತಾರ. ಕೊಡಿಗೆ ತನ್ನ ಮಗಳು ಸಿಟಿಯಾಗಿದ್ರಿ, ಥೋಡೆ ಪಿಜ್ಜಾ, ಥೋಡೆ ಪಾನಿಪುರಿ, ಥೋಡೆ ಬರ್ಗರ್ ತಿಂದ್ ಇರ್ಲಾಕ ಅರ್ಧ ಹೊಟ್ಟಿಲಿ ಕರೆ ಅಂದ್ರೆ ಸಿಟಿಯಾಗಿರ್ಬೇಕು. ಹಳ್ಳಿಯಾಗಿದ್ರಿ 2 ರೊಟ್ಟಿ ಹೊಟ್ಟಿ ತುಂಬಾನೇ 2 ಬಗೋಣಿ ಅನ್ನ ಸಿಗ್ತ ಕರೆ ಬ್ಯಾಡ್ರಿ ಅವ್ರಿಗೆ. ಅದು ಅಲ್ಲೇ ಬೇಕು ಅವ್ರಿಗೆ. ಈಗ ಎಂತ ರಂಗಂಡೆ ಬೇಕ್ರಿ ಸರ್ಕಾರಿ ನೌಕರಿ ಇರ್ಲಾಕ ಮುಂಜಾನೆ ಗೋಲಿ 10 ಒಂದ್ ಗೋಲಿ ನುಂಗಿ ಅವ್ರು ಇದ್ರೆ ಸಾಕ ಅಂತಾರ ಕೊಡ್ತಾರ ಅವ್ರು. ಹಳ್ಳಿಯವರ ಹೆಲ್ತಿ ಆಗಿದ್ದವ್ರಿಗೆ ಕೊಡಲ್ಲ. ಅವ್ರಿಗೆ ಗೋಲಿ ನುಂಗ ಅಳಬೇಕು, ಪೇಷಂಟ್ ಅಳಬೇಕು, ಜರ್ರ ಯಾವರ ಅನ್ಸರ್ ಹೆಣತಿ ಬಿಟ್ಟು ಹೊಡೋಗ ಅಳಬೇಕು. ಆಯ್ತು ಹೊಲ ಇರ್ಲಾಕ ಬಿಡ್ಲಾಕ ಮನಿ ಛತ್ ಹಾಕಿನ್ ಬೇಕು, ಸರಿ ಕುಡ್ಲಾಕ ಹೋಗ್ಲಾಕ ಹೊಲ ಬೇಕು. ನಮ್ಮತ್ ನೀ ಮಾತಾಡ್ದೆ ಕಟ್ ಕಟ್ ಹೊಲ ಬೇಕು. ನಾ ಮಾತಾಡ್ದೆಪ್ಪ ಚಪ್ಪ ರೆಡ್ಡಿನಾ ಸರ್ಕಾರಿ ನೌಕರಿದವ ಅವ ಏಡ್ಸ್ ಬ್ಯಾನಿಯಾಗ ಬಂದಿರ್ಲಾಕ ಖರೆ ಅವ್ನಿಗೆ ಕೊಡ್ತಾರ. ರೈತರ ಪೈಲ್ವಾನ್ ಇದ್ರಿ ರೈತರಿಗೆ ಕೊಡಲ್ರಿ. ಅದು ಸರ್ಕಾರಿ ನೌಕರಿ ಹರಿದ ಹಂಗೆ ಹಾಕೊಂಡ್ರೆ ಪ್ಯಾಶನ್. ಆದ್ರೆ ರೈತರ ನಮಗ ಹರಿದ ಹಿಂಗೆ ಹಾಕೊಂಡ್ರೆ ಅರ್ಬಿಲ್ ಅಂತಾರ. ರೈತರಿಗೆ ಹೆಣ್ಣ ಕೊಡಲ್ಲ ಹೊಂಟಿದ್ ಹೇಳಿಗೆ ಅಂದ್ರೆ ನೀವು ಹೊಲ್ಸೋ ಬ್ಯಾರೆ ಬೇರೆ ಹೇಳ್ತೀವಿ ರೈತರಿಗೆ. ಮತ್ ಅದ ಹೇಳ್ತೀನಿ ನೀವು ಅದೊಂದು ಹೇಳೊಂದು ಅದೊಂದು ಹೇಳಂತೀರಿ. ರೈತರಿಗೆ ಯಾಕೆ ಹೆಣ್ ಕೊಡ್ಬೇಕು ಅಂದ್ರಲ್ಲ, ಅಲ್ಲಿ ಬಡತನ ಇದ್ರ ಬಿ ಮಗನ್ ಕೈ ಹೊಟ್ಟಿ ತುಂಬಾ ಹತ್ತಿ ತುಂಬಾ ಇರ್ಲವರೆಗೂ ಒಂದ್ ರೊಟ್ಟಿದಾಗೆ ಗಂಡ ಹೆಂಡತಿ ಸುಕೂನ್ ಸರಿ ಇರ್ತಾರ. ಆಯ್ತು ಇದಾಯ್ತದ. ಅದ್ ಸಿಟಿದಾಗ ಏನ್ ಮಾಡ್ತಾರ ಗೊತ್ತದ, ರೊಕ್ಕ ರೂಪಾಯಿ ಇರ್ತಕ್ಕ ನೆಮ್ಮದಿ ಇರಲ್ಲ. ನೆಮ್ಮದಿ ಮುಖ್ಯ ಮೇನ್. ಮತ್ತೇನ್ರ ಅಂದ್ರ ಮಂಕ ನಾವ್ ರೈತರ ಬೆನ್ನೆಲು ಈ ಕಡೆ ಬಾಕಿ ಆಗ್ಯದ, ಈ ಕಡೆ ಭಾಷೆ ಸಾಯ್ಲತ್ ಆಗಲ್ಲ. ಮತ್ತೆ ಕತ್ತಿಲ್ಲ ಈ ಕಡೆ ಮಗಳು ಮದಿ ಮಾಡತ್ತಂದ್ರ ಹೊಲ ಮಾರಕ್ ಮಗಳು ಮದಿ ಮಾಡತ್ತಾನ. ಅದು ಮುಖ್ಯ. ಹೊಲ ಮಾರಾಕ್ ಮದಿ ಮಾಡತ್ತಾನ. ರೈತರ ಮಕ್ಕಳ ಅಂತ್ರಿ, ರೈತರ ಬೆನ್ನೆಲುಬು ಅಂತ್ರಿ, ರೈತರ ದೇಶದ ಆಸ್ತಿ ಅಂತೀರಿ ನೀವು. ಖರೆ ರೈತರ ಪಾಸಿ ಹಾಕೊಂಡು ಸಾಯ್ಲತ್ತನ ನೋಡಲ್ರಿ. ರೈತನಿಗೆ ಬಾಕಿ ಆಗ್ಯದ ನೋಡಲ್ರಿ. ರೈತರ ವಿಷಯ ಕೊಡು ಸಾಯ್ಲತ್ತನ ನೋಡಲ್ರಿ ನೀವು. ಪಬ್ಲಿಸಿಟಿ ಸಲ ರೈತರು ನಿಮಗೇನಂದ್ರ ಓಟಿಸ್ಲ ರೈತರು ನೀವು. ಅವ್ರ ಫೇಮಸ್ ಆಗ ರೈತರ ಅಂತಾರ. ಯಾವ್ದೋ ಪಿಕ್ಚರ್ದಾಗ ಅಂತಾರ ಬೆನ್ನೆಲುಬು, ರೈತರ ದೇಶದ ಬೆನ್ನೆಲುಬು ಅಂತ ರೈತರ ಡೈರೆಕ್ಟರ್ ಹೇಳ್ತಾರ, ಹೀರೋ ಹೇಳ್ತಾನ್ರಿ. ಅದೇ ಅವ್ನ ಮಗಳಿಗೆ ಆಗ್ಲಿ ಅವ್ರ ತಂಗಿಗೆ ಆಗ್ಲಿ ಯಾವ್ದಾರ ಒಂದ್ ರೈತ ಕೊಟ್ಟು ಮದಿ ಮಾಡಂತ ಹೇಳ್ರಿ ಅವ್ನಿಗೆ. ರೈತರಿಗೆ ಅಂತ ಹೇಳಿದ್ರು ಸುಮ್ಮನೆ ಹೆಸರಿಗೆ ರೈತರಿಗೆ ಯೂಸ್ ಮಾಡ್ಕೋದ್ರಿ ಖಾಲಿ ನೀವು. ರೈತರ ಸಲುವಾಗಿ ಏನು ಫೆಸಿಲಿಟಿ ಮಾಡತ್ತಿಲ್ಲ. ಮತ್ತೇನ್ ಮಾತ್ರಿ ಮಂಕ ಯಾರ ಪಂಚಾಯತ್ ಇದ್ರ ಅಂದ್ರ ಅವ್ರವ್ರ 4 ಮನೆ ಹಾಕೊಳತ್ತಾರ. ಯಾರ ಗರಿ ಮಂದಿ ಯಾರು ಏನ್ ಮಾಡ್ತಾರ ಅದ್ ಯಾರು ನೋಡಲ್ಲ. ಯಾಕಂದ್ರೆ ಹಳ್ಳಿ ಊರ ಒಟ್ಟ ಡೆವಲಪ್ಮೆಂಟ್ ಆಗಲಕ್ ಬಿಡಲ್ಲ. ಯಾಕಂದ್ರೆ ಅಧಿಕಾರಿಗಳು ಕರಪ್ಷನ್ ತಿನ್ನೋರು. ಹೆಚ್ಚಿ ಮಾತಾಡ್ದೇವ ಅಂದ್ರ ಮತ್ ಯಾಕೋ ನಿನ್ ಮಗ ಹಿಂಗ್ ಮಾತಾಡ್ಯಾನ ಅಂತ ಹಿಂಗ ಅಂತಾರ. ಮನಿಗ್ ಬಂದಂತಾರ ಯಾಕಂದ್ರೆ ದೊಡ್ಡ ಮಂದಿ ಅವರು. ದೊಡ್ಡ ಮಂದಿ ಮ್ಯಾಗ್ ಬಿ ತಿಂಬೋರೆ, ಕೆಳ ಮಧ್ಯ ನಡಬರ್ಗ್ ಬಿ ತಿಂಬೋರೆ, ಕೆಳಗ್ ಬಿ ತಿಂಬೋರೆ, ಎಲ್ಲರೂ ತಿಂಬೋರೆ. ಇಲ್ಲಿ ಮತ್ ನಮಗೆ ಸಿಗ್ತದಲ್ಲಿ ತೆಂಗಿ ಚಿಪ್ ಪತ್ರಿ ಕುರಿ ಆಲ್ಮೋಸ್ಟ್ ಅಲ್ಲೆಲ್ಲ ಬಿಟ್ಟಿದವ್ರ ಹೊಲ್ದಾಗ ಎಲ್ಲ ಕುರಿ ಮೈಲತ್ತವ. ಸೊ ಈ ಕಡೆ ಮೈಲತ್ತವ. ನಾವ್ ಇಲ್ಲಿ ಗಿಡದ್ ಬಿಡು ಕೂಂತಿಗ ರೆಸ್ಟ್ ಮಾಡ್ಲತ್ತಿದ್ದೆವು. ಟೈಮ್ ಎಷ್ಟ್ ಆಗ್ಯದ, ಈಗ 4 ಆಗ್ಯದ. ಕುಡ್ಲಾಗ ನೀರ್ ಆಗ್ಯಾವ್ರಿ. ಕುಡ್ಲಾಗ ನೀರ್ ತರಬೇಕಂದ್ರೆ ಮತ್ತೆ ಆ ಕಡೆ ಹೋಗಿ ದೂರ ಹೋಗ್ಬೇಕಾಯ್ತು, ನೀರ್ ಸಿಗಲ್ಲ. ನಮ್ ಶಿವಶರಣ ರೈತನ ಮಗ ಏನದ ಅಂತಂದ್ರೆ ಊಟ ಮಾಡಿಲ್ರಿ. ಮುಂಜಾನೆ ಊಟ ಮಾಡಿ ಬಂದವ, ಏನು ಊಟ ಮಾಡಿ ಮೈಲಾದವ್ರಿ. ಆಲ್ಮೋಸ್ಟ್ ಟೈಮ್ ಬೆಲ್ಲ ಪಾಸ್ ಆಗ್ಯದ. ಈಗ ಇಷ್ಟೆಲ್ಲ ಕುರಿಯವಲ್ರಿ, 108 ಕುರಿಗಳವ. 108 ಕುರಿಗಳದಾಗ ಒಂದ್ ಗಂಡ ಸಂಬಂಧಿ 2 ನೋಡ್ರಿ ಕೈ ಟಗರ. ಏನದಂದ್ರೆ ಸೂರ್ಯ 38,000 ರೂಪಾಯಿ ಕುರಿದ ನೋಡ್ರಿ. ಇದು ಏನದ ಅಂದ್ರೆ ಇದು ಬೀಜ ಬಿತ್ತರಿ. ಇದು ಎಲ್ಲಾ ಕುರಿಗಳಿಗೆ ಇದು ಇಲ್ಲ. ಇನ್ನ ಮರಿಗಳು ಮಾಡಾದರಿ. ಇದು ಏನದ 6 ಹಲ್ಲಿಂದ ಏನ, ಇದು 8 ಹಲ್ಲಿಂದ ಆಗತದ. 8 ಹಲ್ಲಿಂದ ಆಯ್ತು ಅಂದ್ರೆ ಪೂರಾ ಭರಿ ಜವಾನಿ ಅಂತಾರ, ತುಂಬಿದ ಯೌವನ. ಚುನ್ನಿ ಇಡ್ಲತ್ತರ. ಚುನ್ನಿ ಅಂದ್ರೆ ಪ್ರೋಟೀನ್ ಪೌಡರ್ ಇದ್ದಂಗೆ. ಪೂರಾ ಪ್ರೋಟೀನ್ ಮೇಂಟೈನ್ ಆಗ್ಲತ್ತೀರಿ. ಅದಕ್ಕೆ 6 ಹಲ್ಲಿಂದ ಇದು 8 ಹಲ್ಲಿಂದ ಐತಾರೆ. ಮತ್ತೆ ಹಣೆಲ್ರಿ ಯಾರಿಗೆ ನಮಗ್ ಬಿ ಹಣೆಲಿಕ್ಕೆ. ಈಗ ಹಣೆ ಹೊಂಟಿಲ್ಲ ಇದು. ಅಪ್ಪ ಕಲೋಡ್ರಿ ಕುಸ್ತಿ ಹಂಗಲ್ಲದಕ್ಕ. ಕುಸ್ತಿ ಇಲ್ಲದ ಬರೀ ಈಗ ಕುರಿ
ಸ್ಪೆಷಲಿ ಏನಪ್ಪಾ ಅಂತಂದ್ರ ನಾ ನಿಮಗ್ ಒಂದು ಕುರಿದಾಗ ಒಂದ್ ಸೈನ್ಸ್ ಹೇಳ್ತೀನಿ. ಹಾ ಹಿಡ್ಕೋತೀವಿ ಇದಕ್ಕೆ. ಅಯ್ಯಪ್ಪ ಇದು ಓಡಾಲತ್ತು. ಗುಂಗಡಿ ಬಿಡು ಇದರಲ್ಲಿ ಹೊಂಟಲಿಕ್ಕ. ಹಾ ಹಿಂಗ್ ಹಿಡಿಬೇಕೇನ? ಇದು ಕಿವಿ ಕಟ್ ಆಗ್ಯದ ನೋಡ್ರಿ. ಈ ಕಡೆ ಇದು ಇವ ಹಲ್ಲಿನ ಕಟ್ ಮಾಡಿ ನೋಡ್ರಿ. ಅವ ರಾಜು ಯಾಕೆ ಮಾಡ್ಯಾನ ಅಂತಂದ್ರ ಅದ್ರೊಳಗ ಸೈನ್ಸ್ ಅದರಿ. ಹಾವು ಕಚ್ಚಿದಾಗ ಅವ್ರಿಗೆ ಸಡನ್ ಆಗಿ ಗೊತ್ತಾಗಲ್ಲ, ನೋಡ್ರೆ ಗೊತ್ತಾಗತ್ರಿ. ಗೊತ್ತಾಗಲ್ಲ ಹೋದ್ರು ಮನಿಗೆ ಹೋಗಿದ್ಮೇಲೆ ಅದು ಹೊಟ್ಟಿ ಉಬ್ಬುತ್ತದ. ಅದು ಅಲರ್ಜಿ ಟೈಪ್ ಗದಡಿ ಐತವ್ರಿ. ಗಟ್ಟಿ ಹಿಂಗ್ ಗಡ್ಡಿ ಹಬ್ಲೆ ಐತಾವ. ಸೊ ಅದು ಹಂಗ ಆಯ್ತು ಅಂದ್ರೆ ಅವ್ರಿಗೆ ಅರ್ಥ ಆಗತ್ರಿ ಅದಕ್ಕೆ ಹಾವು ಕಚ್ಚದ ಅಂತ. ಅವಾಗ ಏನ್ ಮಾಡ್ತಾರ ಅಂದ್ರೆ ಕಿವಿ ಕಟ್ ಮಾಡ್ತಾರ. ಈ ಕಡೆಯಿಂದ ಸ್ವಲ್ಪ ಕಿವಿ ಕಟ್ ಮಾಡ್ರ ಅಂದ್ರೆ ಆ ಕುರಿಯದ ಏನದನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅದಾವ. ಅವ ಹೇಳಿದ್ನ ಹೇಳ್ತೀನಿ, ಕಿವಿಗೇನು ವಿಷ ಹೋಗ್ತದ್ರಿ ಹೊರಗೆ. ಕುರಿಗೆ ಎಲ್ಲರ ಹಿಂಗೆ ಆಮೇಲೆ ಕಚ್ಚಿದ್ ಗೊತ್ತಾಯ್ತು ನಿಮ್ಗೆ ಅಂದ್ರೆ ಕಿವಿ ಕಟ್ ಮಾಡ್ಬೇಕಂತ. ಅವಾಗ ವಿಷ ಹೊರ ಆಗೋಯ್ತು ಅಂತ. ಅವಾಗ ಕುರಿ ಏನಂತಂದ್ರೆ ಸ್ಟೇಬಲ್ ಆಯ್ತು. ಇದು ಇದಕ್ಕೆ ಅಂತ ಕಂಬಳಿ ರೀ. ಇದ್ರೊಳಗೆ ಮಳೆ ಬಂದ್ರೂ ತೊಯ್ಯಲ್ ಹೊಟ್ಟಿದ್ರು ಅಷ್ಟನ್ನ ಸೇಫ್ಟಿ. ಮತ್ತೆ ಬೆಚ್ಚಗೆ ಚಳಗಲ್ಲ. ಎಷ್ಟು ಭಾಳ ಹೀಟ್ ಅದು. ಕುರಿ ಕೂದ್ಲಿಂದ ಮಾಡ್ತಾರಲ್ಲ ಅದು ಸಾಕೈತಿರಿ ನಮಗೆ ಕುರಿಯೋದು. ಮೈ ಆಲ್ಮೋಸ್ಟ್ ರೆಸ್ಟ್ ಮಾಡಿದೆ. ಬಾಯೆಲ್ಲ ಡ್ರೈ ಆಗ್ಲತ್ತ. ಕುಡಿಬೇಕಂದ್ರೆ ಕುಡಿಯಾಗ ನೀರಿಲ್ರಿ. ಪೂರ ಖಾಲಿ ಆಗ್ಯಾವೆಲ್ಲ. ಸೊ ಕಾಲಿಗೆಲ್ಲ ಚಪ್ಪಲಿ ಎಲ್ಲ ಹರಿದೋಗ್ಬಿಟ್ಟು ಮೊದಲೇ ಹರಿದೋಗಿ ಮತ್ತೆ ಹರಿದೋಗ್ಬಿಟ್ಟು ಕಾಲಿಗೆಲ್ಲ ಸ್ಕ್ರ್ಯಾಚ್ ಆಗ್ಲತ್ತರಿ. ಸೊ ನಡೆದ್ರಾಗೆ ಪ್ರಾಬ್ಲಮ್ ಆಗಿದೆ ರೀ. ಬಾಡಿ ಎಲ್ಲ ಗಲೀಜೈತೆ. ಹಾಕಿಲ್ಲ. ಕುರುವಿಕಾಯಿ ಅವ್ರದ್ದು ಒಂದು ಕುಲ ಅದ ರೀ. ಅದು ಕುರುಬರ ಅಂತ. ನಮ್ಮ ರಾಜು ಇವರೆಲ್ಲ ಕುರುಬರ ರೀ. ಅದ ಮೇಲೆ ಒಂದು ಟ್ಯಾಟೋ ಹಾಕ್ಸ್ಕೊಂಡ ನೋಡ್ರಿ. ರಾಯಣ್ಣ ಟ್ಯಾಟೋ ಹಾಕ್ಸ್ಕೊಂಡ್ರಿ. ರಾಯಣ್ಣ ಮೇಲೆ ಎಷ್ಟು ಅಭಿಮಾನ ಅದ ನೋಡ್ರಿ. ಹಸು ಏನು ಸ್ವಲ್ಪ ಊಟ ಮಾಡಿದಾರಿ. ನಾಲ್ಲ ಅವರು ಡೈಲಿ ಹಂಗೆ ಊಟ ಮಾಡ್ತಾನಂತ ನೋಡ್ರಿ. ಅವ ಖಾಲಿ ರೊಟ್ಟಿ ಅದು ಇದ್ರೆ ಅದು ಎಲ್ಲ ಇದ್ರೂ ಹಂಗೆ ಊಟ ಮಾಡ್ತಾರೆ ಅಂತಂದ್ರೆ. ಸೊ ಎಲ್ಲೋ ಹಿಂಗೆ ಬಿಟ್ಟಿರ್ತೇವ್ರಿ. ಹಿಂಗೆ ಸುಮ್ಮನೆ ಕತ್ತರಿಸಿ ಊಟ ಮಾಡ್ತೇವೆ ಅಂದ್ರೆ ಹಿಂಗೆ ಅದಂದ್ರೆ ನಿದ್ದೆ ಬರುತ್ತೆ. ಕಡ್ರೆ ಯಾವ್ದಾರ ಹೊಲ್ದಾಗ ಹೋಗಿ ಮೈದು ಅಂತಂದ್ರೆ ಉಲ್ಟಾ ದಂಡ ಕೊಟ್ಟು ಪಾಳಿ. ಇಂಥವೆಲ್ಲ ರಿಸ್ಕಿ ಕೆಲಸ ಇವೆಲ್ಲ ನಡೆದೇವ್ರಿಲ್ಲ. ಲಾಸ್ಟ್ ಆಯ್ತಾರೆ ಆಲ್ಮೋಸ್ಟ್ ಇಲ್ಲಿ 5 ಆಗ್ಯದ. ಚಾಲೆಂಜ್ ಭಾಳ ಹಾರ್ಡ್ ಐತಿ. ನಮ್ಮ ಉಮೇಶ್ ಕಾಲಕ್ಕೆ ಚಪ್ಪಲಿನೇ ಹಾಕೊಂಡಿಲ್ಲ ನೋಡ್ರಿ. ಚೆನ್ನಾಗಿ ಸ್ಟ್ರಾಂಗ್ ರೀ ನಮ್ಮ ಹಳ್ಳಿ ಕಡೆ ಜನ. ಚಪ್ಪಲಿ ಹಾಕೊಂಡು ನಡ್ಲಿಕ್ಕಾಗ್ಲತ್ತಿಲ್ಲ ನಂಗೆ. ಯಾವುದೇ ಒಂದು ಅಡವಿದಾಗ ಹೋಗ್ರಿ ಪ್ಲಾಸ್ಟಿಕ್ ಹೊಡ್ರ ಫಿಕ್ಸ್ ಇದ್ದೇ ಇರ್ತಾವ. ಶರಣಂದು ಆ ಆಕಳು ಓಡೋಗ್ಬಿಟ್ಟದಂತೆ. ಅದು ಅವನು ಆಕಳಿಲ್ಲ. ಅವ್ರ ಕಾಕನ ಆಕಳಿದ್ರೆ ಮೈಸನ್ ಬಿಟ್ಟು ಹೋಗ್ಯಾರ. ಓಡೋಗ್ಬಿಟ್ಟದ. ಅದು ಹುಡುಗ್ಲಕ್ಕೆ ಹೋಗ್ಯಾನ ಅವ. ಮೈದಾಗ ಉಸಿರು ಇಲ್ದ್ರೂ ಯಾಕಂದ್ರೆ ಓಡೋಬೇಕು. ಇದೇನು ಕುಣಿದಾನೆ ಅದು? ಯಾವ್ದೇವ್ರು? ರಾಜು ಅಲ್ಲಿ ನಿಂತ ನೋಡ್ರಿ. ಹೇರಣದ್ರಿ ಅವ ಭಾಳ ವರ್ಷ ಹಿಡಿದು ಮೈಸ್ಲತ್ತಾನ ರಾಜು ಎಷ್ಟು ವರ್ಷ ಐತಿ ಮೈಸ್ಲತ್ತೀವು? ಹಾಂ 6 ವರ್ಷ ಹಿಡಿದು ಮೈಸ್ಲತ್ತಾನ ಅಂತ ನೋಡ್ರಿ. ಮಳೆಗಾಲ ಚಳಿಗಾಲ ಬೇಸಿಗೆ ಎಲ್ಲರೊಳಗೆ ಮೈಸ್ಲತ್ತಾನ. ಸೊ ಈ ಊರು ಬಿಟ್ಟು ಬೇರೆ ಊರಿಗೂ ಹೋಗ್ತಾನಂತ್ರಿ. ನನಗೆ ಇವತ್ತು ಒಂದು ದಿವಸ ಮೈಸಿ ಹೆಂಗಾಯ್ತು ಅಂದ್ರೆ ಫುಲ್ ಬೋರಿಂಗು, ಫುಲ್ ಟೈರ್ಡ್ನೆಸ್ಸು, ಒಂಥರ ಏನೋ ಬೇರೆ ಪ್ರಪಂಚಕ್ಕೆ ಬಂದಂಗೆ ಅನ್ಸತ್ತೀರಿ ನನಗೆ. ಭಾಳ ಬೋರಿಂಗ್ ರೀ. 6 ವರ್ಷ ಹಿಡಿದು ಹೆಂಗೆ ಮಾಡ್ಲತ್ತಾನ ಲೆಕ್ಕ ಹಾಕಿರಿ ನಾವು. ನನಗಿನ್ನ ವಯಸ್ಸಿನ ಭಾಳ ಸಣ್ಣವನ್ರಿ ಅವ. ಅವನದು ಎಕ್ಸಾಂಪಲ್ ತೊಗೊಂಡ್ರೆ ನಾವೇನೋ ಭಾಳ ಹಾರ್ಡ್ ವರ್ಕ್ ಮಾಡ್ಬೇಕು ರೀ. ಹೊಲೆಲ್ಲ ಬಿತ್ಲತ್ತಾರ ನೋಡ್ರಿ ಕೈ ಕಡೆಲ್ಲ. ಯಾರ್ಯಾರು ಕುರಿ ಮೈಸ್ಲತ್ ವಿಡಿಯೋ ಮಾಡ್ತೀವಿ ಅಂತ 100 ಕಮೆಂಟ್ ಮಾಡಂದಿ. ಎಲ್ಲ ಮಾಡಿರಲ್ಲ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವಾಗ ಕುರಿ ಹೊಡ್ಕೊಂಡು ನಡೆದಿದ್ದೆವು. ನನ್ನ ಹಾಲಪ್ ನೋಡ್ಬೋದು ನೀವು. ಕಾಲೆಲ್ಲ ಪೂರಾ ಚಿಮ್ಮಿ ಅಲ್ಲತ್ತಾವ. ಮುಖ ಪೂರಾ ಸುಟ್ಟು ಹೋಗ್ಬಿಟ್ಟದ. ಕರ್ರಗಾಗ್ಬಿಟ್ಟದ. ನನ್ನ ಗರ್ಲ್ ಫ್ರೆಂಡ್ ಕೊನಡಿಲ್ಲ ನನಗೆ. ನಮ್ಮ ಅವು ಕೊನಡಿಲ್ಲ. ಮನೆ ಬಾಡಿ ಎಲ್ಲ ಹೆಂಗಾಗ್ಯದ್ರಿ ಅಂತಂದ್ರೆ ಬಾಯೆಲ್ಲ ಫುಲ್ ಡ್ರೈ ಆಗ್ಯದ. ಬಾಡಿ ಎಲ್ಲ ಫುಲ್ ಹಿಂಗೆ ಎಳದಪ್ಲೆ ಆಗ್ಲದು. ಇವತ್ತೊಂದು ದಿವ್ಸ ಹಿಂಗಂದ್ರೆ ನಮ್ಮ ರಾಜು ಏನಾದ್ರೆ 6 ವರ್ಷ ಹಿಡಿದು ಮಾಡ್ಲತ್ತ. ನಾವು ಹೆಂಗೆ ಮಾಡಿರ್ಬೇಕು ನೀವು ಈಗ ಯೋಚನೆ ಮಾಡ್ರಿ. ಮೈದಾಗೆಲ್ಲ ಕುರಿ ವಾಸ ನೋಡ್ರಿ. ಸ್ವಲ್ಪ ಚಾಲೆಂಜ್ ಮುಗಿತ್ತು. 6 ಆಯ್ತು. ಇವಾಗ ಸೀದಾ ಮನೆಗೆ ಹೋಗೋದು, ತಿಂಬದು, ಮಲ್ಕೊಂಬೋದ್ರಿ. ವಿಡಿಯೋ ಎಡಿಟ್ ಮಾಡಿ ನಾಳೆ ಪಕ್ಕ ಬಿಟ್ಟೇ ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋ ಏನು ಮಾಡಲಿ ಅಂತೇಳಿ ಕಮೆಂಟ್ ಮಾಡಿರಿ. ಚಾಲೆಂಜಿಂಗ್ ವಿಡಿಯೋ ಇರಬೇಕು. ಕೆಳ ಕಮೆಂಟ್ ಬಾಕ್ಸ್ ಹಾಕ್ರಿ, ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ರೆಷರ್ ಹೆಂಗೆ ಹಾರತ್ತ ನೋಡ್ರಿ. ಪೂರ ಮನ್ಸು ಹಾರಿರತ್ತೆ ಹಾರತ್ತ ಹಾಲು. ಮತ್ತೆ ಕುರಿ ಹಾಲಿಗೆ ಟೇಸ್ಟ್ ನೋಡ್ರಿ ಹೆಂಗಿರುತ್ತೆ. ರಾಜು ಹಾಲು ಹಿಂಡ್ಕೊಳ್ಳತ್ತ ನೋಡ. ಏಪ್ಪ ಹೆಂಗೆ ಹೊಂಟಾವ ಇವು ಹಾಲು. ಸಾಕೋ ಸಾಕೋ ನಂಗೆ ಹೋಗಲ್ಲ ಹಾಲು. ನಂಗೆ ಹಾಲು ಮೊದ್ಲೇ ಲ್ಯಾಕ್ಟೋ ಇಂಟಾಲರೆನ್ಸ್ ಅದ್ರಿ ನಂಗೆ ಮೊದ್ಲೇ. ಕುರಿಕಾಯಿ ಯಾರ್ದು ಹೊಂಟದ ಇದು ಯಾರ್ದು? ನಂಗೆ ಮೊದ್ಲೇ ಹಾಲು ಅಂದ್ರೆ ಅಲರ್ಜಿ. ಬಟ್ ಇವತ್ತು ಕಂಟೆಂಟ್ಸ್ ಎಲ್ಲ ಕೂಡ್ಲೇದೇನೆ ಹೆಂಗಿರ್ತದೆ ನೋಡ. ಈಸ್ಕನ ಹಾಲು ಹಿಟ್ಟು 30 ನಿಮಿಷದಾಗ ಈಸ್ಕನ ಹಾಲು ಹಿಟ್ಟು ಏನಿಲ್ಲ ನೋಡ್ರಿ ಅಪ್ಪ. ಫೋನ್ ಹೋಗ್ಯದ ಒಂದು 30 ಸೆಕೆಂಡ್. ಎಲ್ಲ ಆರಾಮಿದ್ರಲ್ಲ? ಏನಿಲ್ಲಪ್ಪ ಎಲ್ಲೇ ಕುರಿ ಮೈಸ ನೋಡ್ರಿ. ಹಾಲು ಚಲೋ ರುಚಿವ. ಭಾಳ ಹೀಟ್ ಇರ್ತೀರಿ ಇದ್ರೊಳಗೆ. ಆಕ್ಚುಲಿ ಆಕಳ ಹಾಲ್ನಾಗ ಜಾಸ್ತಿ ಕ್ಲೀನ್ಸಿಂಗ್ ಮೆಟೀರಿಯಲ್ ಇರ್ತೀರಿ. ಕ್ಲೀನ್ ಮಾಡ್ಕೊಂಡು ಕ್ಲೀನ್ಸಿಂಗ್ ಐತಿ. ಇದ್ರ ಕ್ಲೀನ್ಸ್ ಮಾಡ್ಕೋಬೋದು. ಅದ್ರಕಿನ್ನ ಸ್ಟ್ರಾಂಗ್ ಇದು. ಹಂಗೆ ಇದ್ರ ಮಾರಿ ತಗೋತೀನಿ ನೋಡ್ರಿ.
ಎಲ್ಲಾ ಆರಾಮಿದ್ರಲ್ಲ ರೀ ಒಂದ್ ಭಾಳ ಡೀಪ್ ಕ್ಲೀನ್ ಮಾಡ್ತಾರಿ ಭಾಳ ಒಳಗ್ ಪೂರಾ ಪೋರ್ಸ್ ಒಳಗ್ ಹೋಗಿ ಪೂರ ಎಲ್ಲಾ ಡಸ್ಟ್ ಎಲ್ಲ ತೆಗೆದಾಗ್ಬಿಡುತ್ತೆ ಎಲ್ಲ ಮದಿ ಈಗ ನಮ್ ಭಾವಂದ್ ಅದ ರೀ ಈ ವರ್ಷ ಹಾ ಮದಿ ಒಂದ್ ಐತಿಲ್ಕ ನಮ್ದು ಅದ ರೀ ಮ್ಯಾಲ ನೋಡಕ್ ಕುಂತ ಬಿಡ್ತಾವ್ರಿ ಮುಖದ ಮನೆಗೆ ಹೋಗುತ್ತೆ ಎಷ್ಟವ ರಾಜು ಕುರಿ 100 ಅವಲ್ಲ 100 ಕರೆಕ್ಟ್ 100 ಕುರಿ ನೋಡ್ರಿ ಗೈಸ್ ನಾ ಅನ್ಕೊಂಡಿದ್ದ ಮುಂಜಾನೆ ಹೋಗಿದ್ದೇವ್ರಿ ಮುಂಜಾನೆ ಹಿಡಿದು ಸಂಜೆಗೆ 6 ತನ ಖಾಲಿ ಮೆಲಿ ತಿನ್ನೋದಿಲ್ಲ ಅದ್ರ ಹುಲ್ಲು ಸಾಕೆ ಮಾಡಲ್ಲ ಹೊಂಟಿಲ್ಲ ನಾನು ಅನ್ಕೊಂಡೆ ಎಷ್ಟದ ಇವ್ರು ಹೆಂಗೆ ತಿಂತಾವ ಹೆಂಗೆ ಅಂತ ಬಟ್ ಮಾರಲ್ ಏನದ ಅಂತಂದ್ರೆ ಇವಾಗೆಲ್ಲ ಸ್ಟೋರ್ ಮಾಡಿಕೊಂಡ ನೋಡ್ರಿ ಇವು ಸೊ ರಾತ್ರಿ ಬೆಳಗ್ಗೆ ಮೆಲ್ ಕಾಡಿಸ್ತಾವ ನಿಮ್ಗೆ ಗೊತ್ತಿದಿರ್ಬೇಕು ಡೇ ಅಂಡ್ ನೈಟ್ ಮೆಲ್ ಕಾಡಿಸ್ತಾವ್ರಿ ಇವು ಸೊ ಅವಾಗ ಏನ್ ಮಾಡ್ತಾವ ಹೊಟ್ಟೆಗಿಂದು ಹಿಂಗೆ ಹೊರಗೆ ತೆಗಿದ್ದು ಅವಾಗ ಮೆಲ್ ಕಾಡಿಸಿ ಮತ್ತೆ ಒಂದ್ಸಲ ಏನ್ ಮಾಡಿದ್ರೆ ಚೀವ್ ಮಾಡಿ ನುಂಗ್ತಾವ ಸ್ಟೋರ್ ಮಾಡಿಕೊಟ್ಟದ್ದು ಸದ್ಯಕ್ಕೆ ಸ್ಟೋರ್ ಮಾಡ್ಕೊಂಡು ಆಮೇಲೆ ಹೊರಗೆ ತೆಗಿದು ಮೆಲ್ತಿ ಮತ್ತೆ ನುಂಗ್ತಾವ್ರಿ ಸೊ ಗೈಸ್ ಫೈನಲಿ ಏನದ ಅಂದ್ರೆ ಕುರಿ ಮನೆಗೆ ಬಂದು ನೋಡಿ ಕುರಿ ಕೊಟ್ಟು ಹಂಗ ಯಾವಾಗ ಸಂಜೆಗೆ 6ಕ್ಕೆ ಮನೆಗೆ ಬಂದು ಕುರಿ ಇದು ನೋಡ್ರಿ ಕುರಿ ಇದು ದೊಡ್ಡಿದು ಕುರಿ ದೊಡ್ಡಾಗಿ ಇವತ್ತು ಪ್ಯಾಕ್ ಮಾಡ್ತೇವೆ ಇವತ್ತು ಇದು ಕೊಡೆ ಕುರಿ ಮರಿಗಳು ಇದ್ರ ಮರಿಗಳು ಒಂದೇ ನೋಡ್ರಿ ಸೊ ಗೈಸ್ ನನ್ನ ವಿಡಿಯೋ ಇಲ್ಲಿಗೆ ಆಯ್ತು ನನ್ನ ವಿಡಿಯೋ ಇಷ್ಟ ಆಯ್ತು ಭಾಳ ಟಫ್ ಐತಿ ನನಗೆ ಭಾಳ ಕಾಲು ಹೋಗ್ಲತ್ತಾವ ಬೋರಿಂಗ್ ಅನ್ಸತ್ತದ ಯಾವಾಗ ಮೈ ಹೋಗಿ ನೀರು ಕುಡಿತೆ ಅನ್ಸತ್ತ ಊಟ ಯಾವಾಗ ಮಾಡಿಸ್ಲಿಲ್ಲ ರೆಸ್ಟ್ ಯಾವಾಗ ಮಾಡ್ತೆ ಮಲ್ಕೋತೆ ಯಾವಾಗ ಅನ್ಸುತ್ತೆ ಬಟ್ ಆದ್ರೂ ಕುರಿ ಎಲ್ಲ ಅಂತಾರಿಲ್ರಿ ದನ ಕಾಯಿ ಹೋಗೋ ಅಂತ ಒಂದ್ಸಲ ಕಾಯಿ ಅಂತ ಹೇಳಿ ಅವ್ರು ಇಫ್ ಯು ಗೈಸ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಸಿ ಮೈ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ವಿತ್ ಧಮಾಕ ಬಿ ಇನ್ ಟಚ್ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಲಿ ವಾರಕ್ಕೊಂದು ಚಾಲೆಂಜಿಗೆ ವಿಡಿಯೋ ಮಾಡ್ತೀರಿ ಯಾವ್ದು ಮಾಡ್ಲಿ ಅಂತ ಕಮೆಂಟ್ ಹಾಕಿ ಮಾತಾಡ್ತಿದ್ದಾರೆ